ನೀರಿನಲ್ಲಿ ಆಟವಾಡುವುದಕ್ಕೆ ಎಲ್ಲರಿಗೂ ಇಷ್ಟ. ಈಜು ಎಂದರೆ ಸಾಕು, ಯಾವುದೇ ವಯಸ್ಸಿನವರಿಗೂ ಸಂತೋಷವಾಗುತ್ತದೆ. ಆದರೆ ಭಾರತೀಯ ಮಹಿಳೆಯರಲ್ಲಿ ಈಜು ಬಲ್ಲವರು ಎಷ್ಟು ಜನ ಇದ್ದಾರೆ? ಹೆಚ್ಚೇನೂ ಇಲ್ಲ. ಕಾರಣ ಏನು? ಇಲ್ಲ ಮೇಡಮ್, ಆಗಿನ ಕಾಲದಲ್ಲೆಲ್ಲ ಯಾರೂ ಅಷ್ಟು ಎನ್ಕರೇಜು ಕೊಡ್ತಾ ಇಲ್ಲ. ಮತ್ತು ಹೆಂಗಸರು ಅಂತಂದರೆ ಅದಕ್ಕೆ ಹೋಗೋದಕ್ಕೆ ಬಿಡ್ತಾ ಇರಲಿಲ್ಲ. ಅದಕ್ಕೆ ಹೋಗಿಲ್ಲ ಮೇಡಮ್. ಕಲ್ತ್ಕೋಬೋದು, ಕಲ್ಸ್ಕೊಡಲ್ಲ. ಇಷ್ಟ ಇಲ್ಲ ಅವ್ರಿಗೆ, ನಮ್ಮ ಮನೆಯವ್ರಿಗೆ ಇಷ್ಟ ಇಲ್ಲ. ನಮ್ಗೆ ಇಷ್ಟ ಆಗುತ್ತೆ, ಆದರೆ ಮನೇಲಿ ಒಪ್ಪಬೇಕಲ್ಲ. ಮದುವೆ ಮಾಡಿದ್ಮೇಲೆ ಅದೆಲ್ಲ ಹೋಯ್ತು, ಆ ಇಂಟ್ರೆಸ್ಟ್ ಎಲ್ಲ ಹೊಂಟೋಗುತ್ತೆ. ನನಗೆ ಬರಲ್ಲ, ಬಟ್ ಅವರಿಂದ ಇನ್ಸ್ಪೈರ್ ಆಗಿ ಮೊಮ್ಮಗಳಿಗೆ ಎಲ್ಲ ಕಳಿಸ್ತಾ ಇದ್ದೀವಿ. ಅವಳು ಎಕ್ಸ್ಪರ್ಟ್ ಆಗ್ತಾ ಇದ್ದಾಳೆ. ಕಾರಣ ಕೇಳಿದ್ರಲ್ಲ, ಇಂತಹ ಮಹಿಳೆಯರಲ್ಲಿ ಭಯ ಸಂಕೋಚವನ್ನು ಹೋಗಲಾಡಿಸಲು ನಮ್ಮೊಡನೆ ಇದ್ದಾರೆ ಸೀತಾರಾವ್ ಅವರು. ನೀರಿಗೆ ಇಳಿಯೋಕ್ಕೆ ಎಲ್ಲರೂ ಮೊದಲು ಭಯ ಅಂತ ಹೇಳ್ತಾರೆ, ಸಂಕೋಚ ಅಂತ ಹೇಳ್ತಾರೆ, ಸ್ಪೆಷಲಿ ಹೆಂಗಸರು. ಯಾಕೆಂದರೆ ಅವ್ರಿಗೆ ಎಷ್ಟೋ ವರ್ಷಗಳಿಂದ ಸ್ವಿಮ್ ಸೂಟ್ ಹಾಕಿರೋದಿರೋದಿಲ್ಲ, ಆಮೇಲೆ ನೀರಿಗಿಳ್ದಿರಲ್ಲ. ನೀರಿಗೆ ಒಂದ್ಸಲಿ ಎಳೆದು ಬಿಟ್ಟರೆ ಚಳಿ ಬಿಡುತ್ತಲ್ಲ, ಹಾಗೆಯೇ ಭಯನೂ ಬಿಟ್ಟು ಹೋಗುತ್ತೆ. ಚಳಿ ಜೊತೆಲಿ ಭಯನೂ ಬಿಟ್ಟು ಹೋಗೇ ಬಿಡುತ್ತೆ ನೀರೊಳಗೆ ಇಳಿದ್ರೆ. ಒಂದ್ಸಲಿ ನೀರೊಳಗೆ ಇಳಿದ್ರೆ ಆಮೇಲೆ ಅದು ಒಳ್ಳೆ ತೇಲ್ತಾ ಇರುತ್ತೆ, ಉಯ್ಯಾಲೆಲ್ಲ ಇದ್ದಂಗೆ ಇರುತ್ತೆ. ಅದರ ಸಂತೋಷವೇ ಒಂಥರ. ಅದರ ಗಮನದ ಮೇಲೆ ಭಯ ಚಳಿ ಎಲ್ಲನೂ ಒಂದೇ ಸಲ ಬಿಟ್ಟು ಹೋಗ್ಬಿಡುತ್ತೆ. ಆದ್ದರಿಂದ ಲೇಡೀಸ್ಗೆ ಒಬ್ಬರು ಲೇಡಿ ಕೋಚ್ ಇದ್ದರೆ ಇನ್ನೂ ತುಂಬ ಸಮಾಧಾನವಾಗುತ್ತೆ. ಒಬ್ಬರ ಜೊತೆಗೆ ಮಾಡ್ತಾಯಿದ್ದಾರೆ. ಸ್ಪೆಷಲಿ ಸ್ವಲ್ಪ ಎಲ್ಡರ್ಲಿ ಆಗಿದ್ದರೆ ಅವ್ರಿಗಿನ್ನೂ ನಂಬಿಕೆ ಬರುತ್ತೆ, ಹೌದು ಇವರು ಮಾಡ್ತಾ ಇರುವಾಗ ನಾವು ಯಾಕೆ ಮಾಡಬಾರ್ದು ಅಂತ. ಆ ರೀತಿ ಈ ಚಳಿ ಎಲ್ಲ ಹೋಗುವಂಗೆ ನಾವು ಸಮಾಧಾನವಾಗಿ ಮಾತಾಡಿ ನಿಧಾನವಾಗಿ ಅವ್ರಿಗೆ ಕಲಿಸ್ಬೇಕು. ಮೊದಲು ನೀರಿಗೆ ಇಳಿದ ತಕ್ಷಣ ಈಜ್ಕೊಂಡು ಹೋಗಿ ಅಂತ ಹೇಳಿದ್ರೆ ಮಾಡಲಿಕ್ಕಾಗೋದಿಲ್ಲ. ಅವ್ರಿಗೆ ಯಾವ ಥರ ನಡೆದು ಮೊದಲು ಸ್ವಲ್ಪ ನಡ್ಕೊಂಡು ಹೋಗಿ ಆಮೇಲೆ ನೀರಿಗೆ ಹೇಗೆ ಯೂಸ್ ಆಗಬೇಕು ಚೆನ್ನಾಗಿ. ಒಂದು ಕಡೆ ಹೋದರೆ ನೀರಲ್ಲಿ ತಲೆ ಕೆಳಗೆ ಹಾಕಿದರೆ ಫಸ್ಟು ಭಯದಲ್ಲಿ ಎದ್ಬಿಡ್ತಾರೆ. ಅದು ಮೊದಲು ಮಾಡಬಾರ್ದು. ಮೊದಲೆಲ್ಲ ನಿಧಾನಕ್ಕೆ ಕರ್ಕೊಂಡು ಹೋಗಿ ಎಕಸ್ಟಮ್ ಮಾಡಿದ್ಮೇಲೆ ಆಮೇಲೆ ನಿಧಾನಕ್ಕೆ ನೀರಿಗೆ ಇಳಿಸಿದ್ರೆ ಯಾರಿಗೂ ಭಯ ಇರೋದು ಇಲ್ಲ, ಎಲ್ಲ ಭಯನೂ ಹೊರಟೋಗ್ಬಿಡುತ್ತೆ. ಆದ್ದರಿಂದ ಒಂದ್ಸಲ ನೀರಿಗೆ ಇಳಿದು ನೋಡಿದ್ರೆ ಎಂಥವ್ರಿಗೂ ಅಷ್ಟೇ ಈಜದ್ದು ಸುಲಭ. ಅದು ಮನುಷ್ಯನಿಗೆ ಅದೊಂದು ರೀತಿ ನಾವು ಹೇಗೆ ನಡಿತೇವೋ ಈಜನ್ನು ನಮ್ಮಲ್ಲಿ ಬಂದುಬಿಟ್ಟಿದೆ. ಆದರೆ ನಾವು ಪ್ರಯತ್ನ ಮಾಡಲ್ಲ, ಮಾಡಬೇಕು. ಮಾಡಿದ್ರೆ ತುಂಬ ಈಸಿಯಾಗಿ ಮಾಡ್ತಾ ಇರ್ತೀವಿ. ನೀರಂದರೆ ತುಂಬ ಇಷ್ಟ. ಭಯ ಏನಿರಲಿಲ್ಲ, ನಾನು ಬೇಗನೆ ಕಲ್ತ್ಬಿಟ್ಟು ನಾನು ಇವಾಗ ತುಂಬ ಜನಕ್ಕೆ ಹೇಳ್ಕೊಡ್ತಾ ಇದ್ದೀನಿ. ನಮ್ಮ ಮನೇಲಿ ನಮ್ಮ ಹಸ್ಬೆಂಡ್ ನನಗೆ ತುಂಬ ಇನ್ಸ್ಪೈರ್ ಮಾಡ್ತಾರೆ. ನಮ್ಮ ಅತ್ತೆ ಮಾವ ಎಲ್ಲ ಈ ಫೀಲ್ಡ್ ಬಿಟ್ಬಿಡು ಅಂತ ಹೇಳ್ತಾರೆ. ಆದರೆ ನನ್ನ ಯಜಮಾನ್ರ ಸಪೋರ್ಟ್ ನನಗೆ ತುಂಬ ಇದೆ. ನಮ್ಮ ಪೇರೆಂಟ್ಸು ನನಗೆ ತುಂಬ ಸಪೋರ್ಟ್ ಮಾಡ್ತಾರೆ. ನಾನು ಈಜು ಕಲ್ತಿದ್ದು ತುಂಬ ಸಣ್ಣವಳಿರುವಾಗ, 7 ಇರ್ಬೋದು, 8 ವರ್ಷ ಇದ್ದಿರಬೇಕು. ನಮ್ಮ ತಂದೆಯವರು ನಮಗೆ ಮಡಿಕೇರಿ ಎಲ್ಲರೂ ಕೇಳಿರ್ಬೋದು, ಕೊಡಗು ತುಂಬ ಸುಂದರವಾದ ತಾಣ. ಅಲ್ಲಿ ಸ್ವಿಮ್ಮಿಂಗ್ ಪೂಲ್ ಏನೂ ಇರಲಿಲ್ಲ, ಆದರೆ ಒಂದು ದೇವಸ್ಥಾನ ಇದೆ, ಓಂಕಾರೇಶ್ವರ ದೇವಸ್ಥಾನ ಅಂತ. ಅಲ್ಲಿ ಒಂದು ದೊಡ್ಡ ಕೊಳ ಇತ್ತು. ಆ ಕೊಳದಲ್ಲಿ ನಮ್ಮ ತಂದೆ ನಮಗೆಲ್ಲ ಈಜು ಕಲಿಸಿದ್ರು. ಹಾಗೆ ಮುಂದುವರೆದು ಆಮೇಲೆ ಬೆಂಗಳೂರು ಬಂದಮೇಲೆ ಅವಕಾಶ ಸಿಗಲೇ ಇಲ್ಲ. ಯಾಕಂದರೆ ಇದ್ದಿದ್ದೇ ಒಂದು ಕಾರ್ಪೊರೇಷನ್ ಪೂಲು. ಅದು ಸುಮಾರು ವರ್ಷಗಳಾಗೋಯಿತು, ಎಜುಕೇಷನ್ ಆಯಿತು. ಹಾಗೆ ಒಂದು 20 ವರ್ಷದವರೆಗೂ ನಮಗೆ ಸ್ವಿಮ್ಮಿಂಗ್ ಪೂಲ್ ಸಿಗಲಿಲ್ಲ. ಮಡಿಕೇರಿಯಲ್ಲಿ ಕಲ್ತಿದ್ದೆ ಅಷ್ಟೇ. ಆಮೇಲೆ ಬೆಂಗಳೂರು ಮಾಡಲಿಕ್ಕಾಗಿಲ್ಲ. ಆಮೇಲೆ ಕಾರ್ಪೊರೇಷನ್ ಪೂಲ್ ಒಂದು ದಿವಸ ಹಾಗೆ ಹೋಗ್ತಾ ಇರುವಾಗ ನೋಡಿದ್ವಿ, ಅಲ್ಲಿಂದ ಶುರು ಮಾಡ್ಕೊಂಡ್ವಿ. ಅಲ್ಲಿ ಶುರು ಮಾಡಿದ್ರು. ಆಮೇಲೆ ಜಯನಗರ ಪೂಲು, ಅಲ್ಸೂರು ಪೂಲ್ ಅಂತ 4-5 ಪೂಲ್ಗಳು ಬೆಂಗಳೂರಲ್ಲಿ ಬಂತು. ಬೆಂಗಳೂರಲ್ಲಿ ಬಂದಮೇಲೆ ಅದು ಒಂದ್ಸಲಿ ಸ್ವಿಮ್ಮಿಂಗ್ ಆಸೆ ಬಂದಮೇಲೆ ಅದು ಒಂಥರ ಎಡಿಕ್ಷನ್ ಇತ್ತು ಥರ, ಮಾಡಲೇಬೇಕು, ಮಾಡದೇ ಇದ್ದರೆ ಆಗೋದಿಲ್ಲ, ಆ ರೀತಿ ಆಗಿಬಿಡುತ್ತೆ. ಅದರಿಂದ ಜಯನಗರ ಪೂಲ್ ಶುರುವಾದಮೇಲೆ ಅಷ್ಟೊತ್ತಿಗೆ ನನ್ನ ಮದುವೆನೂ ಆಯಿತು. 20-21 ವರ್ಷಕ್ಕೆ ಮದುವೆ ಆಗಿ, ಮದುವೆ ಆದಮೇಲೂ ಪ್ರೋತ್ಸಾಹ ಭಾಳ ಸಿಕ್ತು. ನಮ್ಮ ಹಸ್ಬೆಂಡು ನಿಮ್ಗೆ ಏನೇ ಮಾಡು, ನಿಮ್ಗೆ ಇಷ್ಟ ಇರೋದನ್ನ ನೀನು ಮಾಡಲೇಬೇಕು, ಯಾವ ತೊಂದರೆ ಇದ್ದರೂ ಪರವಾಗಿಲ್ಲ, ನೀವು ಹೋಗಿ ಮಾಡಲೇಬೇಕು ಅಂತ ಹೇಳಿದ್ರು. ಹಾಗೆ ನಾನು ಸ್ವಿಮ್ಮಿಂಗ್ ನನ್ನ ಸಂತೋಷಕ್ಕೆ ಮಾಡ್ತೆ ಹೊರತು ಇನ್ನೊಬ್ಬರಿಗೆ ಹೇಳ್ಕೊಳೋಂಥ ಅವಕಾಶ ದೊರಕಿತ್ತು. ಹಾಗೆ ಮಾಡ್ತಾ ಇರಬೇಕಾದ್ರೆ ನಮ್ಮ ಸುಮಾರು ವರ್ಷದಿಂದ ಫ್ರೆಂಡ್ ಮಕ್ಕಳಿಗೆ ಹಾಗೆ ಟೀಚ್ ಮಾಡ್ತಾಯಿದ್ವಿ. ಆಮೇಲೆ ಸಮ್ಮರ್ ಕ್ಯಾಂಪಲ್ಲಿ
ಲೇಡೀಸ್ ಬೇಕಾಗಿದೆ, ಕೋಚ್ ಬೇಕಾಗಿದೆ, ಯಾರೂ ಲೇಡೀಸ್ ಹೇಳ್ಕೊಡ್ತಾ ಇಲ್ಲ, ನಮ್ಮ ಪೂಲಲ್ಲಿ ನೀವು ಸ್ವಲ್ಪ ಹೇಳ್ಕೊಡ್ತೀರಾ ಅಂತ ಅವ್ರು ಕೇಳ್ತಾಯಿದ್ರು. ಅವ್ರಿಗೂ ಹಾಗೆಂತ ಲೇಡೀಸ್ ಟೀಚ್ ಮಾಡಲಿಕ್ಕೆ ಶುರು ಮಾಡಿದೆ. ಆಮೇಲೆ ಇವಾಗ ಬೆಂಗಳೂರಲ್ಲಂತೂ ಅಪಾರ್ಟ್ಮೆಂಟಲ್ಲಿ ಎಲ್ಲದರಲ್ಲೂ ಪೂಲ್ ಇದೆ. ಆ ಅಪಾರ್ಟ್ಮೆಂಟಲ್ಲಿ ಏನಾಗುತ್ತೆ ಅಂದರೆ ಸಣ್ಣ ಸಣ್ಣ ಮಕ್ಕಳು ಮಾಡುವಾಗ ಅವರ ಅಮ್ಮ ಅಂದರು, ಅವರ ಅಜ್ಜಿಂದರು ಅವರೆಲ್ಲ ನಮಗೂ ಕಲಿಬೇಕು ಅಂತ ಆಸೆ ಆಗ್ತಾಯಿದೆ, ಮಕ್ಕಳು ಮಾಡೋದು ನೋಡಿಬಿಟ್ಟು ನಮ್ಮ ಗ್ರ್ಯಾಂಡ್ ಸನ್ ಕೇಳ್ತಾ ಇದ್ದಾನೆ, ಅಜ್ಜಿ ನೀವು ಯಾಕೆ ಮಾಡಲ್ಲ, ನಾವು ಕಲೀರಿ ಅಂತ. ಹಾಗೆ ಕಳೆದ 2 ವರ್ಷದ ಹಿಂದೆ ಸೌತ್ ಸಿಟಿ ಅಪಾರ್ಟ್ಮೆಂಟಲ್ಲಿ ಒಂದು 15 ಜನ 50 ವರ್ಷದ ಮೇಲೆ ಜನ ಹೆಂಗಸರು ಅವರೆಲ್ಲ ಈಜು ಕಲಿಬೇಕು ಅಂತ ಕರೆಸಿದ್ರು. ಅವರು ಒಂದು 25 ಜನ ಸೇರಿ 25 ವರ್ಷದಿಂದ 56 ವರ್ಷದವರೆಗೂ ಜನ ಹೆಂಗಸರಿದ್ದರು. ಅವ್ರಿಗೆಲ್ಲ 1 ತಿಂಗಳೊಳಗಡೆ ಸ್ವಿಮ್ಮಿಂಗ್ ಹೇಳಿ. ಸಹಾಯ ಮಾಡಬೇಕು, ನಾವಿಬ್ಬರು ಒಟ್ಟಿಗೆ ಥರ ಇರಬೇಕು. ಸೊ ಕೋಆಪರೇಷನ್. ಸೊ ಈ ಥರ ಟ್ರೈನಿಂಗ್ ಹೆಂಗಸರಿಗೆ ಮತ್ತು ಚಿಕ್ಕ ಹುಡುಗರಿಗೆ ನನಗೆ ತುಂಬ ಸಂತೋಷ. ಸೊ ಅವ್ರು ನೋಡಲಿಕ್ಕೆ ದಿ ಎಕ್ಸ್ಪ್ರೆಷನ್ ಅವ್ರ ಫೇಸ್ನಲ್ಲಿ ಅಷ್ಟು ಖುಷಿ, ಸ್ವಿಮ್ಮಿಂಗ್ ಗೊತ್ತಾದ ಮೇಲೆ ನನಗೆ ತುಂಬ ಸಂತೋಷ ಬರ್ತದೆ. ಸೊ ಐ ಆಮ್ ಲಕ್ಕಿ ಟು ಹ್ಯಾವ್ ಅ ವೈಫ್ ಲೈಕ್ ದಿಸ್. ಅದು ಯಾವುದೇ ಕೆಲಸ ಆಗಲಿ, ಬೆಳಗ್ಗೆನೋ ಅಥವಾ ಸಾಯಂಕಾಲನೋ, ನಮ್ಗೆ ಯಾವ ಟೈಮ್ ಆಗುತ್ತೋ ಅದನ್ನು ನಮ್ಮ ಟೈಮ್ ಅಂತ ನಾವು ಮಾಡಿಕೊಂಡು ಅದರಲ್ಲಿ ಒಂದು ಕಾಲ ಕಳಿಬಾರ್ದು, ವೇಸ್ಟ್ ಮಾಡಬಾರ್ದು. ಕಾಲ ವೇಸ್ಟ್ ಮಾಡಿದೆ ಒಂದು ಇನ್ನೊಬ್ರಿಗೆ ಉಪಯೋಗ ಆಗುತ್ತೆ, ನಮಗೂ ಉಪಯೋಗ ಆಗುತ್ತೆ ಅಂತ ಹೇಳಿದ್ರೆ ನಮಗೂ ಸಂತೋಷ, ಎಲ್ಲರಿಗೂ ಸಂತೋಷ. ಕಲಿಬೇಕು ಅನಿಸುತ್ತೆ, ಆದರೆ ಈಗಿನ ಸಂಸಾರ, ಮಕ್ಕಳು, ಅದರಿಂದ ಎಲ್ಲೂ ಹೋಗೋಕ್ಕಾಗಲ್ಲ. ಆದರೆ ನನ್ನ ಮಕ್ಕಳು ಹೋಗ್ತಾ ಇದ್ದಾರೆ. ನಾವು ತುಂಬ ಈಜು ಕಲಿಬೇಕು ಅಂತ ಇಷ್ಟ ಅಂತ ಬಂದಿದ್ದೀವಿ, ಆದರೆ ನೀರಿನ ಭಯ ತುಂಬ ಇದೆ ಅಂತ ಎಷ್ಟೋ ಚೆನ್ನಾಗಿ ಕೇಳ್ತಾರೆ. ನಾವು ನಿಮಗೆ ನೀರಿನ ಭಯ ಇದೆ ಅಂತ ಹೇಳಿದ್ರೆ ಪರವಾಗಿಲ್ಲ, ಅದೆಲ್ಲ ನಾವು ಹ್ಯಾಂಡಲ್ ಮಾಡ್ತೀವಿ. ಅಂದರೆ ನಿಮ್ಗೆ ಈಜು ಕಲಿಯೋಕ್ಕೆ ಇಷ್ಟನಾ ಫಸ್ಟ್ ಕೇಳ್ತೀವಿ. ಅವ್ರು ಈಜು ಕಲಿಯೋಕ್ಕೆ ಇಷ್ಟ ಅಂತ ಹೇಳಿದ್ಮೇಲೆ ಅವ್ರಿಗೆ ನಿಧಾನವಾಗಿ ಅವ್ರಿಗೆ ಮೊದಲು ಮಾತನಾಡಿ ನೀರಲ್ಲಿ ಸ್ವಲ್ಪ ಅಭ್ಯಾಸ ಮಾಡಿಸಿ ಆಮೇಲೆ ನಾವು ಈಜು ಕಲಿಸ್ತೀವಿ. ಯಾಕಂದರೆ ನೀರಲ್ಲಿ ಎಲ್ಲರಿಗೂ ನೀರು ತಲೆ ಒಳಗೆ ಹಾಕಿದ ತಕ್ಷಣ ಉಸಿರು ಕಟ್ಟಿದಂಗೆ ಆಗುತ್ತೆ, ಅದು ತುಂಬ ಭಯ ಆಗುತ್ತೆ. ಆದ್ದರಿಂದ ಅದನ್ನು ಹೇಗೆ ನಾವು ಟ್ಯಾಕಲ್ ಮಾಡಬೇಕು ಅಂತ ನಮ್ಮ 3 ದಿವಸದೊಳಗೆ ಅದನ್ನೆಲ್ಲ ಹೇಳ್ಕೊಡ್ತೀವಿ, ಹೇಗೆ ಮಾಡಬೇಕು, ಯಾವ ರೀತಿ ಕೋಆರ್ಡಿನೇಷನ್ ಆಗುತ್ತೆ ಅಂತ. ಆದ್ದರಿಂದ ಅವ್ರಿಗೇನೂ ಭಯ ಆಗೋದಿಲ್ಲ. ಆಮೇಲೆ ಯಾರೇ ಬಂದರೂ ನಮಗೆ ಒಂದು ಎಕ್ಸಾಂಪಲ್ ಅಂದರೆ ನಮ್ಮಮ್ಮ ಈಜು ಕಲ್ತಿದ್ದೆ 60 ವರ್ಷದ ಮೇಲಿಂದ. ನಾನು ಹೇಳಿದೆ, ನಿಮ್ಗೆ ಎಷ್ಟು ವಯಸ್ಸಮ್ಮ ಅಂತ ಮೊದಲು ಕೇಳ್ತೀವಿ. ಅವರು ನಂಗೆ 35, 40, 50 ಅಂತಾರೆ. ಏನು ಇನ್ನೂ ಚಿಕ್ಕವರು, ಅದು ಏನು ಪರವಾಗಿಲ್ಲ, ನಮ್ಮಮ್ಮ 60 ವರ್ಷದ ಮೇಲೆ ಕಲ್ತರು. ಹೌದಾ ಕೇಳ್ತಾರೆ. ಅದಾದಮೇಲೆ ಇನ್ನೇನು ಯೋಚನೆ ಇಲ್ಲ, ನಮ್ಮಮ್ಮ ಕಲ್ತ ಮೇಲೆ ಈಗ 82 ವರ್ಷ, ಅವರು ಈಗನೂ ಸ್ವಿಮ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ
ಓಹ್ ಹಾಗಾದರೆ ನಾವು ಕಲಿಬೋದು, ನಮ್ಗೆ ಅದು ಏನು ನಮಗೆಲ್ಲ ಭಯ ಹೊರಟೋಯ್ತು ಅಂತ ಇಮಿಡಿಯೇಟಾಗಿ ಹೇಳ್ತಾರೆ. ಅದರಿಂದ ಅದೊಂದು ನಮ್ಗೆ ತುಂಬ ಸಂತೋಷ. ನಮ್ಮಮ್ಮ ಅಮ್ಮ ಕಲ್ತಿದ್ದೆ 60 ವರ್ಷದ ಮೇಲೆ. 60 ವರ್ಷದ ಮೇಲೆ ಕಲಿತು ಈ ಲಾಸ್ಟ್ ಇಯರು ನ್ಯಾಷನಲ್ ಸ್ವಿಮ್ಮಿಂಗಲ್ಲೂ ಗೋಲ್ಡ್ ತೆಗೆದುಕೊಂಡಿದ್ದಾರೆ. ನಮಗೆ ಇದು ಆಸಕ್ತಿ ಇರೋವಾಗ ಕಲಿಯೋದಕ್ಕೇನು ತೊಂದರೆ ಇಲ್ಲ. ವಯಸ್ಸಾಗಲಿ, ನಾವು ಮತ್ತು ಕೆಲವು ಹೆಂಗಸರು ನಾವು ತುಂಬ ದಪ್ಪ ಇದ್ದೀವಿ, ನಾವು ಹೆಂಗೆ ಕಲಿಯೋದು ಅಂತ. ಎಷ್ಟು ದಪ್ಪ ಇದ್ದರೂ ನಾನು ಇವಾಗ 2 ಮಕ್ಕಳ ತಾಯಿ, ಸೊ ಹಾಗಾಗಿ ಏನೂ ತೊಂದರೆ ಆಗೋದಿಲ್ಲ, ಬಂದು ಆರಾಮವಾಗಿ ಕಲಿಬೋದು. ತುಂಬ ಖುಷಿ ಕೊಡುತ್ತೆ ಇದು, ತುಂಬಾ ಖುಷಿ ಕೊಡುತ್ತೆ. ಇನ್ಯಾವುದು ಈ ಥರ ಇನ್ಯಾವುದು ನೀವು ಎಕ್ಸಸೈಸಸ್ ಮಾಡ್ತೀರಾ ಅದು ಖುಷಿ ಕೊಡೋದಿಲ್ಲ, ಇದು ತುಂಬ ಖುಷಿ ಕೊಡುತ್ತೆ. ಹಾಗಾಗಿ ಎಲ್ಲರೂ ಕಲಿಬೇಕು ಅಂತ ಅನ್ನೋದು ನನ್ನ ಅಪೇಕ್ಷೆ. ನಾನು 7 ವರ್ಷದಿಂದ ಸ್ಟೇಟ್ಗೂ ಮತ್ತು ನ್ಯಾಷನಲಲ್ಲೂ ಪಾರ್ಟಿಸಿಪೇಟ್ ಮಾಡ್ತಾಯಿದ್ದೀನಿ. ಕಳೆದ ವರ್ಷ ಇಂಟರ್ನ್ಯಾಷನಲ್ ಮೀಟ್ಗೆ ಹೋಗಿದ್ದೆ. ಅದು ಅಮೆರಿಕಾದಲ್ಲಿ ಇಂಟರ್ನ್ಯಾಷನಲ್ ಮೀಟ್ ಇತ್ತು. ಅಲ್ಲಿ 8,000 ಪಾರ್ಟಿಸಿಪೆಂಟ್ಸ್ ಬಂದಿದ್ದರು. ಅಲ್ಲಿ ಹೋಗಿದ್ರೆ ನೀವೇ ಸಣ್ಣ ಬೇಬಿ ಅಂತ ಹೇಳ್ತಾರೆ ನಮ್ಮನ್ನು. 95 ವರ್ಷದ ಜನ, 85 ವರ್ಷದ ಹೆಂಗಸರು, 95 ವರ್ಷದ ಹೆಂಗಸರು ಎಲ್ಲರೂ ಬಂದು ನೀರಲ್ಲಿ ಸ್ವಿಮ್ ಮಾಡ್ತಾಯಿದ್ರು. ಆಮೇಲೆ ಅಲ್ಲಿ ಸಮುದ್ರ ಸ್ವಿಮ್ಮಿಂಗ್ ಅಂತ ಇತ್ತು. ಆ ಸಮುದ್ರದಲ್ಲಿ 3 ಕಿಲೋಮೀಟರ್ ಸ್ವಿಮ್ ಮಾಡ್ಕೊಂಡು ಬರಬೇಕು. 3 ಕಿಲೋಮೀಟರ್ ಸ್ವಿಮ್ ಮಾಡ್ಕೊಂಡು ಬರಬೇಕು ಅಂದರೆ ನಮಗಿಲ್ಲಿ ಸಮುದ್ರದಲ್ಲಿ ಮಾಡಿ ಅಭ್ಯಾಸನೇ ಇಲ್ಲ. ಎಲ್ಲಿ ಸಮುದ್ರ ಸಿಗಬೇಕಾದ್ರೆ ಮೆಡ್ರಾಸ್ಗೆ ಹೋಗಬೇಕು, ಇಲ್ಲ ಎಲ್ಲೋ ಹೋಗಬೇಕು. ಅಲ್ಲಿ ಸಮುದ್ರದಲ್ಲೂ ಸ್ವಿಮ್ ಮಾಡೋಂಗೂ ಇಲ್ಲ. ಸ್ವಿಮ್ ಮಾಡಿದ್ರೆ ಯಾರಾದರೂ ಒಬ್ಬರು ಸೆಕ್ಯೂರಿಟಿ ಇರಬೇಕು. ಸೆಕ್ಯೂರಿಟಿ ಇಲ್ಲದೆ ಸಮುದ್ರದಲ್ಲಿ ಮಾಡೋಕ್ಕಾಗೋದಿಲ್ಲ. ಇಲ್ಲಿ ಸಮುದ್ರ ಸ್ವಿಮ್ ಹೇಗೆ ಮಾಡೋಣ ಅಂತ ಒಂದು ಯೋಚನೆ ಬಂದಿತ್ತು. ಅದನ್ನು ನೋಡಿದರೆ ಫುಲ್ ಸೆಕ್ಯೂರಿಟಿ ಇದೆ ಅವರಿಗೆ. ಬೋಟಲ್ಲಿ ಜನ ಬರ್ತಾ ಇರ್ತಾರೆ, ಮಾಡ್ತಾ ಇರ್ತಾರೆ. ಆದರೆ ಸಮುದ್ರ ಮಾತ್ರ ತುಂಬ ಚಳಿ ಇದೆ, ತುಂಬ ಚಳಿ, ಆಮೇಲೆ ತುಂಬ ವೇವಿ ಆಗಿರುತ್ತೆ. ಅದನ್ನು ಮಾಡಲೇಬೇಕು. ಯಾಕಂದರೆ ಸ್ವಿಮ್ಮಿಂಗ್ ಬಂದಮೇಲೆ ನೀರು 3 ಅಡಿ ಆಗಲಿ 100 ಅಡಿ ಆಗಲಿ ಎಲ್ಲ ಒಂದೇ. 3 ಅಡಿಲಿ ಸ್ವಿಮ್ ಮಾಡಿದ್ರು ಒಂದೇ, 100 ಅಡಿಲೂ ಸ್ವಿಮ್ ಮಾಡಿದ್ರು ಒಂದೇ. ನೀರಿನ ಮೇಲೆ ಹೋದ್ಮೇಲೆ ನಾವು ಮೀನಂತ ಆಗ್ಬಿಡ್ತೀವಿ. ಅದರಿಂದ ಈ ಸಮುದ್ರದ ಸ್ವಿಮ್ ಅಂತೂ ನಾನು ಮಾಡಲೇಬೇಕು ಅಂತ ಒಂದು ಛಲ ಮಾಡ್ಕೊಂಡಿದ್ದೆ. ನಾನು ಪ್ರತಿ ವರ್ಷ ಜ್ಯೋತಿ ಸ್ವಿಮ್ಮಿಂಗ್ ಸೆಂಟರ್ ಅಂತ ಇಲ್ಲಿ ಕನಕಪುರ ರೋಡಲ್ಲಿ ಇರುವ ಸ್ವಿಮ್ಮಿಂಗ್ ಪೂಲ್, ಇಲ್ಲಿ ಹೆಂಗಸರಿಗೆ 11:30 ಸಮ್ಮರಲ್ಲಿ, ಸ್ಪೆಷಲಿ ಸಮ್ಮರಲ್ಲಿ 11:30 ಮತ್ತು 3:30ಗೆ 2 ಬ್ಯಾಚ್ ಇರುತ್ತೆ. ಅದರಲ್ಲಿ ನಾನು ಪ್ರತಿ ವರ್ಷ ಅವರಿಗೆ ಸ್ವಿಮ್ಮಿಂಗ್ ಹೇಳ್ಕೊಡೋಣ. ಯಾಕಂದರೆ ಅದೊಂದು ಹಾಬಿ ಆಗೋಗಿದೆ ಈಗ. ಮೋರ್ ದೆನ್ ಎನಿಥಿಂಗ್ ನಮಗೊಂದು ಮನಸ್ಸಿಗೆ ಸಂತೋಷ ಹೇಳ್ಕೊಡೋಣ ಅಂತ. ಆದ್ದರಿಂದ ಅದಕ್ಕೆ ಪ್ರತಿ ವರ್ಷ ಇದು ಸಮ್ಮರಲ್ಲಿ ಮಾತ್ರ ನಾನು ಸ್ವಿಮ್ಮಿಂಗ್ ಎಲ್ಲರಿಗೂ ಹೇಳ್ಕೊಡ್ಬೇಕು ಅಂತ ನಂಗೆ ಭಾಳ ಇಷ್ಟ. ಇದು ಇಂಡೋರ್ ಪೂಲ್ ಆಗಿದ್ದರಿಂದ ಹೆಂಗಸರಿಗೆ ಟ್ಯಾನ್ ಆಗೋದಿಲ್ಲ. ಅದೊಂದು ಭಯ ಇರುತ್ತೆ ಹೆಂಗಸರಿಗೆ, ಎಲ್ಲ ಕಪ್ಪಾಗ್ಬಿಡ್ತೀವಿ ಏನು ಅಂತ. ಅದು ಇಂಡೋರ್ ಪೂಲ್ ಆಗಿರೋದ್ರಿಂದ ಇದೊಂದು ಏನು ಯೋಚನೆ ಇರೋದಿಲ್ಲ. ಆಮೇಲೆ ಹೆಂಗಸರ ಟೈಮಿಂಗ್ಸೇ ಬೇರೆ ಇರೋದ್ರಿಂದ ಅದು ಒಂದು ಏನು ಯೋಚನೆ ಇರೋದಿಲ್ಲ ಅವರಿಗೆ. ಅದರಿಂದ ನಾನು ಇಲ್ಲಿ ಮಾಡಬೇಕು. ಆವಾಗೆಲ್ಲ ಸ್ವಲ್ಪ ಒಂಥರ ಸಂಕೋಚ, ಹೊರಗಡೆ ಅದೆಲ್ಲ ಹೋಗಿ ಕಲಿಯೋದು, ಸ್ವಿಮ್ಮಿಂಗ್ ಡ್ರೆಸ್ ಹಾಕ್ಕೊಳ್ಳೋದು, ಇದು ಎಲ್ಲ ಅದು ಸಂಕೋಚ ಇತ್ತು. ಇವಾಗೆಲ್ಲ ಸ್ವಲ್ಪ ಪರವಾಗಿಲ್ಲ, ಒಂಥರ ಉತ್ಸಾಹ ಇದು ಬಂದಿದೆ. ಎಲ್ರಿಗೂ ಕಲಿಸ್ಬೇಕು, ಮಾಡಬೇಕು ಅಂತ. ಸ್ವಿಮ್ಮಿಂಗಲ್ಲಿ ಎಲ್ಲ ಬಾಡಿ ಪಾರ್ಟ್ಸನ್ನ ಯೂಸ್ ಮಾಡೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದಾಗುತ್ತೆ. ಸುಮಾರು ಇನ್ನು ಅಭಿಪ್ರಾಯ ಇಟ್ಕೊಂಡಿದ್ದಾರೆ. ಏನು ಪ್ರೆಗ್ನೆಂಟ್ ವಿಮೆನ್ಗೆ ಅವ್ರು ಇವಾಗಲೇ ಅಂಗವಿಕಲರಿಗೆ ಅವರು ಹೇಳ್ಕೊಡ್ತಾ ಇದ್ದಾರೆ ಸ್ವಿಮ್ಮಿಂಗು. ಅವರು ಫ್ರೀಯಾಗಿ ಹೇಳ್ಕೊಡ್ತಾ ಇದ್ದಾರೆ ಅಂಗವಿಕಲರಿಗೆ. ಆದ್ದರಿಂದ ನಾವು ಇದರಲ್ಲಿ ವಾಟರ್ ಏರೋಬಿಕ್ಸು, ಆಮೇಲೆ ಪ್ರೆಗ್ನೆಂಟ್ ವಿಮೆನ್ಗೆ, ಆಮೇಲೆ ಆರ್ಥರೈಟಿಸ್ ಇರೋರಿಗೆ ಅವರಿಗೆಲ್ಲ ಸ್ವಿಮ್ಮಿಂಗ್ ಹೇಳ್ಕೊಡೋಣ ಅಂತ ಒಂದು ಪ್ಲ್ಯಾನ್ ಮಾಡಿದ್ದೀವಿ. ಅದನ್ನು ಇವಾಗ ಇನ್ನು ಮುಂದೆ ಮಾಡೋಕ್ಕೆ ಬರುವ ವರ್ಷದಿಂದ ಶುರು ಮಾಡ್ಬೋದು. ಇವಾಗಲೇ ಅಂಗವಿಕಲರಿಗೆ ಶುರುವಾಗಿದೆ, ಬೇರೆಯನ್ನೆಲ್ಲ ಮಾಡಬೇಕು ಅಂತ ನಾವು ಮಾಡಿದೆ. ಯಾಕೆಂದರೆ ಸ್ವಿಮ್ಮಿಂಗಲ್ಲಿ ಈ ಒಳ್ಳೆ ಎಕ್ಸಸೈಸು. ಯಾವ ಕೈಕಾಲು ನೋವಿದ್ರೂ ಡಾಕ್ಟರ್ಸ್ ಹೇಳ್ತಾರೆ ಸ್ವಿಮ್ಮಿಂಗ್ ಮಾಡಿ ಅಮ್ಮ. ನೀ ಪೇನ್ ಇದ್ದರೆ ಸ್ವಿಮ್ಮಿಂಗ್ ಮಾಡಿದ್ರೆ ಪೇನ್ ಹೋಗುತ್ತೆ. ಬ್ಯಾಕ್ ಪೇನ್ ಇದ್ದರೆ ಬ್ಯಾಕ್ ಪೇನಿಗೂ ಅಷ್ಟೇ ಸ್ವಿಮ್ಮಿಂಗ್ ಮಾಡಿ ಅಂತ ಹೇಳ್ತಾರೆ. ಆಮೇಲೆ ಆಸ್ಮೆಟಿಕ್ ಪ್ರಾಬ್ಲಮ್ ಇದ್ದರೆ ಅದಕ್ಕೂ ಅಷ್ಟೇ ಸ್ವಿಮ್ಮಿಂಗ್ ಮಾಡಿ ಅಂತ ಹೇಳ್ತಾರೆ. ಅದೆಲ್ಲ ಮಾಡಬೇಕಾದ್ರೆ ಒಂದು ಒಳ್ಳೆ ಅವಕಾಶ ಸಿಗಬೇಕು. ಆದ್ದರಿಂದ ಒಳ್ಳೆ ಎಕ್ಸಸೈಸ್ ಆಗಿರೋದ್ರಿಂದ ಬ್ರೀದಿಂಗ್ ಎಕ್ಸಸೈಸ್. ಆಮೇಲೆ ನೀರಿನಲ್ಲಿ ಏನಾಗುತ್ತೆ ಅಂದರೆ ಇಟ್ ಈಸ್ ನಾಟ್ ಗ್ರಾವಿಟಿ ಅಸಿಸ್ಟೆಡ್ ಇದು. ಆದ್ದರಿಂದ ಯಾವ ಕೈಕಾಲಿಗೂ ಊನ ಬರೋದಿಲ್ಲ.
ಇಟ್ಸ್ ಆ್ಯಕ್ಚುಲಿ ನೋ ಇಂಜುರಿಯಸ್ ಟು ಬಾಡಿ. ಬೇರೆ ಓಡೋದ್ರಲ್ಲಿ ನಮಗೆ ಕೈಕಾಲು ನೋವು ಬರ್ಬೋದು, ಬೇರೆ ಎಕ್ಸಸೈಸಲ್ಲಿ ಬೇರೆ ಏನೋ ಆದರೆ ನೀರಲ್ಲಿ ಮಾತ್ರ ಅದು ಒಳ್ಳೆ ಸೂದಿಂಗ್ ಆಗಿ ಒಳ್ಳೆ ಫಾರ್ಮ್ ಆಫ್ ಎಕ್ಸಸೈಸ್ ಆಗಿರೋದ್ರಿಂದ ಅದು ಯಾವ ಏಜ್ನವರೇ ಮಾಡ್ಬೋದು. ಸ್ಪೆಷಲಿ ಹೆಂಗಸರು ಈ ಥರ ಪ್ರಾಬ್ಲಮ್ ಇರೋರು ಬಂದು ಮಾಡಿದ್ರೆ ತುಂಬ ಒಳ್ಳೆಯದು ಅಂತ ನಾನು ಹೇಳ್ತಾ ಇದ್ದೀನಿ. ಹೆಂಗಸರು ಏನೇ ಇದ್ದರೂ, ಹೌದು ನಮಗೂ ಗೊತ್ತು, ಎಲ್ಲರಿಗೂ ಮನೆ ತಾಪತ್ರೆ ಇರುತ್ತೆ, ಕೆಲಸಗಳಿರುತ್ತೆ, ಏನೇ ಇದ್ದರೂ ನಮಗೆ ನಮ್ಮ ಅವಕಾಶ ಅಂತ ಒಂದು ಸ್ವಲ್ಪ ಒಂದು ಗಂಟೆ 2 ಗಂಟೆ ನಮ್ಮ ಸಮಯ ಅಂತ ನಾವು ಇಟ್ಕೊಂಡು ಅದನ್ನು ಸದುಪಯೋಗ ಪಡಿಸ್ಬೇಕು. ಈ ಥರ ಮುಂದೆ ಬಂದು ಕಲಿಬೇಕು ಅಂತ ಅದು ನನ್ನ ಸಂದೇಶ. ಯಾಕೆಂದರೆ ಎಷ್ಟೇ ಆದರೂ ಕೆಲಸಗಳನ್ನು ಬಿಟ್ಟಿರೋಕ್ಕೆ ಆಗೋದಿಲ್ಲ. ನಮ್ಮ ಕೆಲಸ ಅಂತ ನಾವು ಹೊರಟು ಮಾಡಿಬಿಟ್ರೆ ಅದು ಮಾಡಲಿಕ್ಕೆ ಸಾಧ್ಯ ಇದೆ ಅಂತ ನಾನು ಹೇಳ್ತಾ ಇದ್ದೀನಿ. ಅದರಿಂದ ಅದೊಂದು ಸಂದೇಶ ಅವರು ತಗೊಂಡು ಮುಂದೆ ಬರಬೇಕು ಅಂತ ನಮ್ಮ ಸಂದೇಶ ಅದು. ಸೀತಾರಾವ್ ಅವರು ಅನೇಕ ಅಂತಾರಾಷ್ಟ್ರೀಯ ಸ್ಪರ್ಧೆಗಳಲ್ಲಿ ಭಾಗವಹಿಸಿದ್ದಾರೆ. ಸ್ಯಾನ್ ಫ್ರಾನ್ಸಿಸ್ಕೋ ಬೇನಲ್ಲಿ 3 ಕಿಲೋಮೀಟರ್ ಸಮುದ್ರದಲ್ಲಿ ಈಜಿರುವ ಏಕೈಕ ಭಾರತೀಯರು ಇವರು ಎನ್ನುವುದು ಹೆಮ್ಮೆಯ ವಿಷಯ.